ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ ನಾವು ಸಂಕಲನ, ವ್ಯವಕಲನ, ಗುಣಾಕಾರ ಹಾಗೂ ಭಾಗಾಕಾರ ಲೆಕ್ಕಗಳನ್ನು ಕಲಿಯೋಣ. ಮೊದಲನೆಯದಾಗಿ 3456 ಪ್ಲಸ್ 2789. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಕೂಡಿಸಿಕೊಳ್ಳೋಣ. 6ರಲ್ಲಿ 9 ಕೂಡಿಸಿದರೆ 15. ಕೈಲ ಒಂದನ್ನು ಮೇಲೆ ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 5ರಲ್ಲಿ 8 ಹಾಗೂ ಈ ಕೈಲ 1 ಕೂಡಿಸಿದರೆ 14. ಒಂದು ಕೈಲವನ್ನು ಮೇಲೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 4ರಲ್ಲಿ 7 ಹಾಗೂ ಈ 1 ಕೂಡಿಸಿದರೆ 12. ಕೈಲ 1ನ್ನು ಮೇಲೆ ಇಡೋಣ, ಕೆಳಗಡೆ 2 ಬರೆದುಕೊಳ್ಳೋಣ. 3 + 2 + 1 ಕೂಡಿಸಿದರೆ 6. ಉತ್ತರ 6245. ನೆಕ್ಸ್ಟ್ ನಾವು ವ್ಯವಕಲನ ಲೆಕ್ಕವನ್ನು ಮಾಡೋಣ. 8765ರಲ್ಲಿ ನಾವು 3428 ಕಳೆಯೋಣ. 5ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೈಲ ತೆಗೆದುಕೊಂಡ ಮೇಲೆ 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ 8 ಕಳೆದರೆ 7. 6ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 3 ಕಳೆದರೆ 3. 7ರಲ್ಲಿ 4 ಕಳೆದರೆ 3. 8ರಲ್ಲಿ 3 ಕಳೆದರೆ 5. ಉತ್ತರ 5337. ನೆಕ್ಸ್ಟ್ ಗುಣಾಕಾರ ಲೆಕ್ಕವನ್ನು ಮಾಡೋಣ. 1234 ಗುಂಡ್ಲೆ 6. 6 4 24. 2 ಕೈಲ ಮೇಲೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 6 3 18. ಈ 18ರಲ್ಲಿ ಕೈಲ 2 ಕೂಡಿಸಿದರೆ 20. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 6 2 12. 12ರಲ್ಲಿ ಕೈಲ 2 ಸೇರಿಸಿದರೆ 14. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 6 1 6. 6ರಲ್ಲಿ ಕೈಲ 1 ಸೇರಿಸಿದರೆ 7. ಉತ್ತರ 7404. ನೆಕ್ಸ್ಟ್ ನಾವು ಭಾಗಾಕಾರ ಲೆಕ್ಕವನ್ನು ಮಾಡೋಣ. 4824 ನಾವು 6ರಿಂದ ಭಾಗಿಸೋಣ. 6ರ ಮಗ್ಗಿಯಲ್ಲಿ 48 ಬರುತ್ತೆ. 6 8 48. 6 8 48. 48ರಲ್ಲಿ 48 ಕಳೆದರೆ 0. ನಂತರ ನಾವು ಈ 2ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಈ ಅಂಕಿಯು ಈ 6ಕ್ಕಿಂತ ಚಿಕ್ಕ ಅಂಕಿ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನಮಗೆ ಇನ್ನೊಂದು ಅಂಕಿ ಬೇಕೆಂದರೆ ಇಲ್ಲಿ ನಾವು ಇದನ್ನು 6 0 0 ಅಂತ ತೆಗೆದುಕೊಳ್ಳೋಣ. 2ರಲ್ಲಿ 0 ಕಳೆದರೆ 2. ಈ ಮೇಲಿದ್ದಿದ್ದು 2, ಇದು ಕೆಳಗೆ ಬಂದಿದೆ. ಈಗ ಈ 4ನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 24 ಆಗುತ್ತೆ. 6ರ ಮಗ್ಗಿಯಲ್ಲಿ 24 ಬರುತ್ತೆ. 6 8 24. 6 4 24. 24ರಲ್ಲಿ 24 ಕಳೆದರೆ 0. ನೆಕ್ಸ್ಟ್ 5678 ಪ್ಲಸ್ 1945. 8ರಲ್ಲಿ 5 ಕೂಡಿಸಿದರೆ 13. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 7ರಲ್ಲಿ 4 ಹಾಗೂ ಕೈಲ 1. 7 + 4 + 1 ಕೂಡಿಸಿದರೆ 12. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 6 + 9 + 1 ಕೂಡಿಸಿದರೆ 16. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 5 + 1 ಪ್ಲಸ್ ಈ ಕೈಲ 1 ಕೂಡಿಸಿದರೆ 7. ಉತ್ತರ 7623. ನೆಕ್ಸ್ಟ್ ವ್ಯವಕಲನ ಲೆಕ್ಕವನ್ನು ಮಾಡೋಣ. 9432 - 2765. 2ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 6ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ ನಾವು 5 ಕಳೆದರೆ 7 ಉಳಿಯುತ್ತೆ. 3ರಲ್ಲಿ 6 ಹಾಗೂ ಈ ಕೈಲವನ್ನು ಕಳೆಯಬೇಕು, ಅಂದರೆ 3ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 7ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು ಕೈಲ ತೆಗೆದುಕೊಂಡ ಮೇಲೆ 13 ಆಗುತ್ತೆ. ಈ 13ರಲ್ಲಿ ನಾವು 7 ಕಳೆದರೆ 6 ಉಳಿಯುತ್ತೆ. 4ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಅಂದರೆ ಈ 7 ಹಾಗೂ ಈ ಕೈಲ 1. ಹಾಗಾಗಿ ಏನು ಮಾಡೋಣ, ನಾವು 2ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಈ 14ರಲ್ಲಿ ನಾವು 8 ಕಳೆದರೆ 6 ಉಳಿಯುತ್ತೆ. 9ರಲ್ಲಿ 2 ಹಾಗೂ ಈ ಕೈಲ 1, ಅಂದರೆ 9ರಲ್ಲಿ 3 ಕಳೆದರೆ 6. ಉತ್ತರ 6667. ನೆಕ್ಸ್ಟ್ ನಾವು ಗುಣಾಕಾರ ಲೆಕ್ಕವನ್ನು ಮಾಡೋಣ. 2345 ಗುಂಡ್ಲೆ 7. 7 5 35. 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 7 4 28. 28ರಲ್ಲಿ ಕೈಲ 3 ಸೇರಿಸಿದರೆ 31. 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 7 3 21. 21ರಲ್ಲಿ ಕೈಲ 3 ಸೇರಿಸಿದರೆ 24. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ.
7 2 14, 14ರಲ್ಲಿ ಕೈಲ 2 ಸೇರಿಸಿದರೆ 16. ಉತ್ತರ 16,415. ನೆಕ್ಸ್ಟ್ 7,392 ನಾವು 8ರಿಂದ ಭಾಗಿಸೋಣ. ಇಲ್ಲಿ 8ರ ಮಗ್ಗಿಯಲ್ಲಿ ನಮಗೆ 73 ಬೇಕು, ಆದರೆ 8ರ ಮಗ್ಗಿಯಲ್ಲಿ 73 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 8 9 72 ಬರುತ್ತೆ. ಇಲ್ಲಿ ನಾವು 8 9 72 ತೆಗೆದುಕೊಳ್ಳೋಣ. 3ರಲ್ಲಿ 2 ಕಳೆದರೆ 1, 7ರಲ್ಲಿ 7 ಕಳೆದರೆ 0. ನೆಕ್ಸ್ಟ್ ನಾವು ಈ 9ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 19 ಆಗುತ್ತೆ. 8ರ ಮಗ್ಗಿಯಲ್ಲಿ 19 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 8 2 16 ಬರುತ್ತೆ. 9ರಲ್ಲಿ 6 ಕಳೆದರೆ 3, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 2ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದೆಷ್ಟಾಗುತ್ತೆ? 32 ಆಗುತ್ತೆ. 8ರ ಮಗ್ಗಿಯಲ್ಲಿ 32 ಬರುತ್ತೆ. 8 ಎಷ್ಟಲಿ 32, 8 4 32. ಇಲ್ಲಿ 32ರಲ್ಲಿ 32 ಕಳೆದರೆ ಶೇಷ 0 ಉಳಿಯುತ್ತೆ. ನೆಕ್ಸ್ಟ್ 7,234 ಪ್ಲಸ್ 2,568. 4ರಲ್ಲಿ 8 ಗುಣಿಸಿದರೆ 12. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 3 ಪ್ಲಸ್ 6 ಪ್ಲಸ್ ಈ ಕೈಲ 1 ಸೇರಿಸಿದರೆ 10. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 2 ಪ್ಲಸ್ 5 ಪ್ಲಸ್ ಈ ಕೈಲ 1 ಕೂಡಿಸಿದರೆ 8. 7ರಲ್ಲಿ 2 ಕೂಡಿಸಿದರೆ 9. ಉತ್ತರ 9,802. ನೆಕ್ಸ್ಟ್ 7,856 ಮೈನಸ್ 4,239. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಕಳೆಯೋಣ. 6ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 6 ಇದ್ದಿದ್ದು 16 ಆಗುತ್ತೆ. ಈ 16ರಲ್ಲಿ 9 ಕಳೆದರೆ 7 ಉಳಿಯುತ್ತೆ. 5ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 4 ಕಳೆದರೆ 1, 8ರಲ್ಲಿ 2 ಕಳೆದರೆ 6, 7ರಲ್ಲಿ 4 ಕಳೆದರೆ 3. ಉತ್ತರ 3,617. ನೆಕ್ಸ್ಟ್ 3,456 ಗುಣಲೆ 8. 8 6 48. 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 8 5 40. 40ರಲ್ಲಿ ಈ ಕೈಲ 4 ಸೇರಿಸಿದರೆ 44. ಕೈಲ 4ನ್ನು ಮೇಲೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 8 4 32. 32ರಲ್ಲಿ ಕೈಲ 4 ಸೇರಿಸಿದರೆ 36. 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 8 3 24. 24ರಲ್ಲಿ ಕೈಲ 3 ಸೇರಿಸಿದರೆ 27. ಉತ್ತರ 27,648. ನೆಕ್ಸ್ಟ್ 9,648 ನಾವು 12ರಿಂದ ಭಾಗಿಸಬೇಕು. 12ರ ಮಗ್ಗಿಯಲ್ಲಿ ನಮಗೆ 96 ಬೇಕು. 12ರ ಮಗ್ಗಿಯಲ್ಲಿ 96 ಬರುತ್ತೆ. 12 8 96. 96ರಲ್ಲಿ 96 ಕಳೆದರೆ 0. ನೆಕ್ಸ್ಟ್ ನಾವು 4ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 12ಕ್ಕಿಂತ ಚಿಕ್ಕ ಅಂಕೆ ಆಗಿರುವುದರಿಂದ ಇದು ಭಾಗ ಹೋಗೋದಿಲ್ಲ, ಹಾಗಾಗಿ 12 0ಯಲ್ಲಿ 0 ಅಂತ ತೆಗೆದುಕೊಳ್ಳೋಣ. 4ರಲ್ಲಿ 0 ಕಳೆದರೆ 4. ನೆಕ್ಸ್ಟ್ ನಾವು ಈ 8ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 48 ಆಗುತ್ತೆ. 12ರ ಮಗ್ಗಿಯಲ್ಲಿ 48 ಬರುತ್ತೆ. 12 4 48. 48ರಲ್ಲಿ 48 ಕಳೆದರೆ 0. ನೆಕ್ಸ್ಟ್ 4,895 ಪ್ಲಸ್ 3,276. 5ರಲ್ಲಿ 6 ಕೂಡಿಸಿದರೆ 11. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 9ರಲ್ಲಿ 7 ಹಾಗೂ ಈ ಕೈಲ 1 ಕೂಡಿಸಿದರೆ 17. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 8ರಲ್ಲಿ 2 ಹಾಗೂ ಈ ಕೈಲ 1 ಕೂಡಿಸಿದರೆ 11. ಕೈಲ 1ನ್ನು ಮೇಲೆ ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 4ರಲ್ಲಿ 3 ಹಾಗೂ ಈ ಕೈಲ 1 ಕೂಡಿಸಿದರೆ 8. ಉತ್ತರ 8,171. ನೆಕ್ಸ್ಟ್ 6,543 ಮೈನಸ್ 2,187. 3ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ 7 ಕಳೆದರೆ 6. 4ರಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 4ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಈ 14ರಲ್ಲಿ ನಾವು 9 ಕಳೆದರೆ 5 ಉಳಿಯುತ್ತೆ. 5ರಲ್ಲಿ 1 ಹಾಗೂ ಈ ಕೈಲ 1 3. 6ರಲ್ಲಿ 2 ಕಳೆದರೆ 4. ಉತ್ತರ 4,356. ನೆಕ್ಸ್ಟ್ 4,123 ಗುಣಲೆ 9. 9 3 27. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 9 2 18. 18ರಲ್ಲಿ ಕೈಲ 2 ಸೇರಿಸಿದರೆ 20.
2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 9 ಒಂದಲೇ 9, 9ರಲ್ಲಿ ಕೈಲ 2 ಸೇರಿಸಿದರೆ 11, 1 ಕೈಲವನ್ನು ಮೇಲೆ ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 9 ನಾಲ್ಕಲೇ 36, 36ರಲ್ಲಿ ಕೈಲ 1 ಸೇರಿಸಿದರೆ 37. ಉತ್ತರ 37,107. ನೆಕ್ಸ್ಟ್ 6,825 ನಾವು 15ರಿಂದ ಭಾಗಿಸೋಣ. 15ರ ಮಗಿಯಲ್ಲಿ 68 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 60 ಬರುತ್ತೆ. 15 ನಾಲ್ಕಲೇ 60. 8ರಲ್ಲಿ 0 ಕಳೆದರೆ 8, 6ರಲ್ಲಿ 6 ಕಳೆದರೆ 0. ನೆಕ್ಸ್ಟ್ ನಾವು ಈ 2 ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 82 ಆಗುತ್ತೆ. 15ರ ಮಗ್ಗಿಯಲ್ಲಿ 82 ಬರಲ್ಲ. ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 75 ಬರುತ್ತೆ. 15 ಐದಲೇ 75. 2ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ 7ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 12ರಲ್ಲಿ 5 ಕಳೆದರೆ 7, 8ರಲ್ಲಿ 7 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 8 ಕಳೆದರೆ 0. ನೆಕ್ಸ್ಟ್ ನಾವು ಈ 5 ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 75 ಆಗುತ್ತೆ. ಇದು 15 ಐದಲೇ 75 ಭಾಗ ಹೋಗುತ್ತೆ. 75ರಲ್ಲಿ 75 ಕಳೆದರೆ 0. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.